ಇಲ್ಲಿ ಪೊಲೀಸ್ ಇಲಾಖೆ ಅಂದರೆ ಮೇಲ್ವರ್ಗದ ಅಧಿಕಾರಿಗಳು ತಳಮಟ್ಟದ ಕೆಳವರ್ಗದ ಪೊಲೀಸ್ನವರಿಗೆ ಕಿರುಕುಳ ಕೊಡೋದು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ನೇತ್ರಾವತಿ ಎನ್ನುವಂತಹ PSI ರವರು 12 ಜನ ಸಿಬ್ಬಂದಿಗಳಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಹಿಟ್ಲರ್ ಮಾಡಿರ್ತಕ್ಕಂತಹ ಘಟನೆ ನೆನಪಾಗುತ್ತೆ. ದಯಮಾಡಿ ಈ ಕೂಡಲೇ ಗೃಹ ಸಚಿವರು ಈಗಾಗಲೇ SP ಅವರಿಗೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ, ಪ್ರೊಟೆಸ್ಟ್ ಮಾಡಿ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು, ಕೆಳವರ್ಗದ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಬೇಕು. ನೀವು ಏನಾದರೂ ಕ್ರಮ ತಗೊಳ್ಳೋದಾದರೆ ನಿಮ್ಮದೇ ಆದಂತಹ ಒಂದು ರೈಟಿಂಗ್ ಇರುತ್ತೆ, ಅದರ ಮುಖಾಂತರ ಒಬ್ಬ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮಾಡಬೇಕು ಹೊರತು ಅಲ್ಲಿ ಮತ್ತೆ ಹೆಚ್ಚಿನದಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಈ ಕೂಡಲೇ ಬರಬೇಕು. ಯಾಕಂದರೆ ಮಹಿಳಾ ಪೊಲೀಸ್ ಠಾಣೆ ಅಲ್ಲಿ ಏನು ಆ ಠಾಣೆಯಲ್ಲಿ ಒಬ್ಬ ಸಿಬ್ಬಂದಿ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತು ರೈಫಲನ್ನು ಸೆಂಟ್ರಿ ಡ್ಯೂಟಿ ಹಾಕಿದ್ದಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಇರ್ತಕ್ಕಂಥವರಿಗೆ ಭಾರ ಹೊರುವಂಥದ್ದು, ಬಿಸಿಲಲ್ಲಿ ಡ್ಯೂಟಿ ಮಾಡ್ತಕ್ಕಂಥದ್ದು ದಯಮಾಡಿ ಕೊಡಬಾರ್ದು. ಇದು ಒಂದು ಕರಳು ಕಿವುಚುವಂತಹ ದುರ್ಘಟನೆ. ಈ ಕೂಡಲೇ ಆ PSI ಅವ್ರನ್ನ ಅಮಾನತುಗೊಳಿಸಬೇಕು, ಸೂಕ್ತವಾದಂಥ ಕ್ರಮ ಆಗಬೇಕು. ರಾಜ್ಯದ ಎಲ್ಲ ಪೊಲೀಸರಿಗೂ, ಕೆಳವರ್ಗದ ಎಲ್ಲ ಪೊಲೀಸರಿಗೂ ರಕ್ಷಣೆ ಕೊಡಬೇಕು. ನೆಮ್ಮದಿಯಿಂದ ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿರ್ತಾರೆ, BP ಶುಗರ್ ಇರ್ತಾರೆ, ಏನಾದರೂ ಆಯಿತು ಅಂತಂದರೆ ಯಾರು ಸ್ವಾಮಿ ಗತಿ? ದಯಮಾಡಿ ಈ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಅಮಾನತು ಮಾಡಬೇಕು, ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಮಹಿಳೆಯರು ಆಗಿ ಈಗ ಒಂದು ತುಂಬ ಗರ್ಭಿಣಿಯವಳು ಹೆಣ್ಮಗಳು ನಾಳೆ ಬಿಸಿಲಲ್ಲಿ ನಿಂತ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ಜವಾಬ್ದಾರಿ? ಯಾರು? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆ ಬೆಂಬಲವಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈ ಹೆಣ್ಮಗಳಿಗೆ ಆ ಥರ ಮಾಡೋದು ತಪ್ಪದು. ಆದರೆ ಒಂದು ಮೇಡಮರು ನಮ್ಮ ಇವರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಮಹಿಳಾ ಆಯೋಗ ಅಧ್ಯಕ್ಷರು, ದಯವಿಟ್ಟು ಅವರು ಆದಷ್ಟು ಕ್ರಮ ತಗೋಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊಡ್ತೀನಿ. ನಾವು SP ಸಾಹೇಬ್ರಿಗೂ ಮನವಿ ಕೊಡ್ತಿದ್ದೀವಿ, ಆದಷ್ಟು ಕ್ರಮ ತಗೋಬೇಕು ಅಂತೇಳಿ ನಾನು ಕೇಳ್ತೀನಿ. ಚಿಕ್ಕಜಾಜೂರು ಠಾಣೆಯಲ್ಲಿ ಮೊನ್ನೆ ಸಂಡೇ ಒಂದು ಜನರಲ್ ರೋಲ್ ಕಾಲ್ ಟೈಮ್ನಲ್ಲಿ PSI ನೇತ್ರಾವತಿ ಅವರು ಎಲ್ಲ ಸಿಬ್ಬಂದಿಗೆ ಒಂದು ಪನಿಷ್ಮೆಂಟ್ ಡ್ರಿಲ್ ಮಾಡಿಸಿದ್ದಾರೆ ಬಿಸಿಲಿನಲ್ಲಿ. ಇದರ ಬಗ್ಗೆ ಸ್ವಲ್ಪ ಮೀಡಿಯಾದಲ್ಲಿ ಕೂಡ ನ್ಯೂಸ್ ಬಂದಿದೆ, ಇದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ನಾವು ಆಲ್ರೆಡಿ DSP ಚಿತ್ರದುರ್ಗ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ ಸ್ಟೇಷನ್ ವಿಸಿಟ್ ಮಾಡಿ ರಿಪೋರ್ಟ್ ಮಾಡೋಕ್ಕೆ. ಅದರ ಬೇಸಿಸ್ ಮೇಲೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಇಲ್ಲ, ಪನಿಷ್ಮೆಂಟ್ ಡ್ರಿಲ್ ಅನ್ನೋದು ಒಂದು ರೆಗ್ಯುಲರ್ ಆ್ಯಕ್ಟಿವಿಟಿ ಸ್ಟೇಷನ್ಸ್ಗಳಲ್ಲಿ. ಸಿಬ್ಬಂದಿಗಳಿಗೆ ಏನಾದರೂ ಸಣ್ಣ ಪುಟ್ಟ ಇಂಡಿಸಿಪ್ಲಿನ್ ಇದ್ದರೆ ಅವ್ರನ್ನ ಸೇರಿಸಿ ಡ್ರಿಲ್ ಮಾಡಿಸೋದು ಇದು ನಡೀತಾನೆ ಇರುತ್ತೆ. ಬಟ್ ಯಾವ ಕಾರಣಕ್ಕೆ ಆ ಥರ ಎಲ್ಲರನ್ನ ಯಾಕೆ ಡ್ರಿಲ್ ಮಾಡಿಸಿದ್ದಾರೆ, ಏನು ರೀಸನ್ ಅಂತ ನಾವು ಎಂಕ್ವೈರಿಯಿಂದ ತಿಳ್ಕೊಂಡು ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಸೊ ಅದೇ ನಮ್ಮ ಗಮನದಲ್ಲಿದೆ. DSP ಮತ್ತು ಅಡಿಷನಲ್ SP ಇಬ್ಬರು ಕೂಡ ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ, ಅದರ ಪ್ರಕಾರ ನಾವು ಕ್ರಮ ಜರುಗಿಸ್ತೇವೆ. 25ರಲ್ಲೂ ಕೂಡ ಇದೇ ಪೊಲೀಸ್ ಸ್ಟೇಷನ್ ಮತ್ತು ಚಿತ್ರಹಳ್ಳಿ, ಭರಮಸಾಗರ ಮತ್ತು ಚಿಕ್ಕಜಾಜೂರು ಸ್ಟೇಟ್ ADCP ಇಲಾಖೆಯಿಂದ ಕೂಡ ಲೆಟರ್ ಬರ್ತದೆ. ಈಗ ಗ್ಯಾಮ್ಲಿಂಗ್ ಹೆಚ್ಚಾಗಿರ್ತಿದೆ ಅಂತ ಆ ಟೈಮಲ್ಲಿ ರೂಲ್ ನಂಬರ್ 7 ಕೂಡ ಜಾರಿ ಮಾಡ್ತಾರೆ. ಅದೇನಾಯ್ತು ಇದೇ PSI ಆಗೋದು? ಅವರಿಗೆ ಒಂದು ಸಲ ಪನಿಷ್ಮೆಂಟ್ ಆಗಿದೆ, ರೂಲ್ 7ನಲ್ಲಿ ಪನಿಷ್ಮೆಂಟ್ ಆಗಿದೆ. ಆ್ಯಂಡ್ ಇವಾಗ ಕೂಡ ಅದು ಏನು ಮಾಡಿದ್ದಾರೆ ಅದರ ಬಗ್ಗೆ ನಾವು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ತೇವೆ. ಆಯಿತು, ಇಷ್ಟು ಡೀಟೇಲ್ ಡಿಸ್ಕಷನ್ ಬೇಡ. ಆಗ್ಬೋದು, ಆ ಥರ ಏನಿಲ್ಲ. ಆಯ್ತು, ನೀವು ವಿಡಿಯೋಸ್ ಆಫ್ ಮಾಡಿ ನಾವೇನೋ ಸಸ್ಪೆಂಡ್ ಮಾಡಿದ್ರೆ ಆವಾಗ ಟ್ರಾನ್ಸ್ಫರ್ ಮಾಡ್ತೀವಿ. ರೂಲ್ 7ನಲ್ಲಿ ಟ್ರಾನ್ಸ್ಫರ್ ಆಗಲ್ಲ.